ಖಾಸಗಿ ವ್ಯಕ್ತಿಯೋರ್ವರಿಂದ ಸರ್ಕಾರಿ ಕಟ್ಟಡ ಅತಿಕ್ರಮಣ ತೆರವುಗೊಳಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಸರ್ವೆಗೆ ಮುಂದಾದ ಕಂದಾಯ ಇಲಾಖೆ. ಕುಶಾಲನಗರ ಸಮೀಪದ ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊದಲಾಪುರದ ಶಿರಹುಳಲು ಗ್ರಾಮದಲ್ಲಿ ಹಲವು ವರ್ಷಗಳ ಹಿಂದೆ ಕೊಡಗು ಜಿಲ್ಲಾ ಪಂಚಾಯಿತಿ ವತಿಯಿಂದ ನಿರ್ಮಿಸಲಾಗುತ್ತಿದ್ದ ಆರೋಗ್ಯ ಉಪಕೇಂದ್ರದ ಕಟ್ಟಡವನ್ನ ಸ್ಥಳೀಯ ತಿಮ್ಮಪ್ಪ ಎಂಬ ವ್ಯಕ್ತಿಯು ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗುತ್ತಿರುವ ಜಾಗ ನನಗೆ ಸೇರಬೇಕೆಂದು ಕಟ್ಟಡವನ್ನ ಅತಿಕ್ರಮಣ ಮಾಡಿ ಕೂಡಿಗೆ ಗ್ರಾಮ ಪಂಚಾಯಿತಿಯ ವತಿಯಿಂದ ಕಟ್ಟಡಕ್ಕೆ ವಿದ್ಯುತ್ ಹಾಗೂ ಕುಡಿಯುವ ನೀರಿನ ಸಂಪರ್ಕ ಪಡೆದಿದ್ರು. ಈ ವಿಚಾರವು ಕೂಡಿಗೆ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದ ಹಿನ್ನೆಲೆ ಇಂದು ಕಂದಾಯ ಇಲಾಖೆ, ಭೂಮಾಪನ ಇಲಾಖೆಯ ಸಹಯೋಗದೊಂದಿಗೆ ಪೊಲೀಸ್ ಬಿಗಿ ಬಂದೋಬಸ್ತ್ನೊಂದಿಗೆ ಸರ್ವೆ ಕಾರ್ಯ ನೆರವೇರಿತು. ಈ ಸಂದರ್ಭ ಉಪ ತಹಸೀಲ್ದಾರ್ ಮಧುಸೂದನ್, ಕಂದಾಯ ಪರಿವೀಕ್ಷಕ ಸಂತೋಷ್, ಗ್ರಾಮ ಲೆಕ್ಕಿಗ ಗುರುಪ್ರಸಾದ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಿರೀಶ್, ಸದಸ್ಯರಾದ ಟಿಪಿ ಹಮೀದ್, ಪ್ರಮುಖರಾದ ಬಿಡಿ ಅಣ್ಣಯ್ಯ, ಸುನಿಲ್ ರಾವ್ ಸೇರಿದಂತೆ ಇತರರು ಹಾಜರಿದ್ದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಇದೇ ಮೊದಲಾಪುರ ಶಿರಹುಳಲ ಗ್ರಾಮದಲ್ಲಿ 14 ವರ್ಷದಿಂದ ಉಪಕೇಂದ್ರವನ್ನು ನಿರ್ಮಾಣ ಆಗಿತ್ತು. ಅದು ನಿರ್ಮಾಣ ಆಯಿತು, ಯಾರೋ ಸ್ಯಾಂಕ್ಷನ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಅದರ ಬಗ್ಗೆ ಮುತುವರ್ಜಿ ತಗೊಂಡು ಬಂದು ಆಸ್ಪತ್ರೆ ಮಾಡಿದರು. ಅದಕ್ಕಾಗಿ ಅವರು ಪಂಚಾಯತಿಗೆ ಒಂದು ಅರ್ಜಿ ಹಾಕಿದ್ರು, ಆರೋಗ್ಯ ಇಲಾಖೆ ನಮಗೆ ಅರ್ಜೆಂಟ್ ಜಾಗ ಕೊಡಿಸ್ಕೊಡಿ. ಹಾಗಾದರೆ ಇಂದಿನ ಪಂಚಾಯತಿ ಬೋರ್ಡರು ತುರ್ತು ಮೀಟಿಂಗ್ ಕರೆದು ಮೀಟಿಂಗಲ್ಲಿ ಹಳೆ ಕಟ್ಟಡಗಳು ಗಮನಿಸಿ ಮಾಡಿ ಅದನ್ನು ಮಾಡಿ ಅಂತ ಪ್ರೊಸೀಡಿ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೊಂದು ಅಮ್ಮಯ್ಯ ಅನ್ನೋರು ಬಂದು ಕೇಸ್ ಹಾಕ್ಕೊಂಡು ಕೇಸ್ ಹಾಕಿ ಕೇಸ್ ಹಾಕಿ ಆಮೇಲೆ ಅವ್ರದ್ದೆಲ್ಲಂತ ಡಿಸ್ಮಿಸ್ ಆಗಿ ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಗಮನ ಕೊಡಲಿಲ್ಲ. ಎಲ್ಲ ನೋಡ್ಬೇಕಾದ್ರೆ ಈಗ ಗ್ರಾಮಸ್ಥರ ಒತ್ತಡಕ್ಕೆ ಎಲ್ಲ ಆಗಿ ನಾವು ನೋಡ್ಬೇಕಾದ್ರೆ ಸಾಧನೆ ಮಾಡ್ತಾಯಿದ್ದಾರೆ, ಫಿನಿಶಿಂಗ್ ಮಾಡ್ತಾಯಿದ್ದಾರೆ ಕೆಲಸ ಮಾಡಬೇಕಾದ್ರೆ ಬಂದು ನಮ್ಗೆ ಯಾರೋ ಹೇಳಿದ್ರೆ ನಾವು ತುರ್ತು ಮೀಟಿಂಗ್ ಕರೆದು ಅಲ್ಲಿ ಪ್ರೊಸೀಡಿಂಗ್ ಮಾಡಿ ನಮ್ಮ ಗ್ರಾಮ ಸಭೆಯಲ್ಲೆಲ್ಲ ಪ್ರಸ್ತಾಪ ಮಾಡಿ ಗ್ರಾಮಸ್ಥರು ಆಗ್ತಾಯಿದ್ದಾರೆ ಎಲ್ಲ ಸರ್ವೆಗೆಲ್ಲ ಸರ್ವೆ ಮಾಡ್ತಾಯಿದ್ದಾರೆ. ಈಗ 4 ಎಕರೆ 27 ಸೆಂಟು ಸರ್ವೆಯಲ್ಲಿ 1 ಎಕರೆ 70 ಸೆಂಟು ಸ್ಕೂಲ್ ಜಾಗ ಉಂಟು, ಇನ್ನು 257 ಊರಿಗೆ ಜಾಗ ಉಂಟು. ಈ ಸರ್ವೆ ಮಾಡಿ ಬರ್ತೀವಿ. ನಮ್ಮ ಗ್ರಾಮಸ್ಥರಿಗೆ ಅನುಕೂಲ ಆಗಿ ಅಧಿಕಾರಿಗಳ ಎಲ್ಲ ಗ್ರಾಮಸ್ಥರು ಕೂಡ ಇಲ್ಲಿದ್ದಾರೆ. ಇವತ್ತಿನ ವಿಶೇಷತೆ ಏನಂತ ನಿಮಗೆ ಗೊತ್ತಿದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ 2011ರಲ್ಲಿ ಪಂಚಾಯಿತಿಯ ಅನುಮೋದನೆಯೊಂದಿಗೆ ಒಂದು ಜಾಗವನ್ನು ಗುರುತಿಸಿ ಹೆಬ್ಬಾಲೆ ಆರೋಗ್ಯ ಕೇಂದ್ರದ ಉಪಕೇಂದ್ರವನ್ನು ಇಲ್ಲಿ ಶಿರಹುಳಲು ಗ್ರಾಮದಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ಪಂಚಾಯಿತಿ ಎಲ್ಲ ಅನುಮೋದನೆಯೊಂದಿಗೆ, ಆರೋಗ್ಯ ಇಲಾಖೆಯ ಅನುಮೋದನೆಯೊಂದಿಗೆ ಒಂದು ಬಿಲ್ಡಿಂಗ್ ಇಲ್ಲಾಗಿತ್ತು. 23,60,000 ರೂಪಾಯಿಗೆ ಆ ಬಿಲ್ಡಿಂಗ್ ಕೂಡ ಟೆಂಡರ್ ಆಗಿತ್ತು. ಅದು ಕೃಷ್ಣೇಗೌಡ ಅಂತೇಳೋ ಒಂದು ಹೆಸರಿಗೆ ಟೆಂಡರ್ ಆಗಿ ಅವರು ಕೆಲಸ ಪ್ರಾರಂಭ ಮಾಡಿದರು. ಕೆಲಸ ಪ್ರಾರಂಭ ಮಾಡಿ ಸುಮಾರು ಒಂದು 2-3 ವರ್ಷ ಕಳೆಯೋದ್ರೊಳಗೆ ಒಬ್ಬರು ತಿಮ್ಮಪ್ಪ ಅಂತ ಹೇಳೋರು ಈ ಊರಿನವರೇ ಆ ಜಾಗ ನನಗೆ ಸೇರಬೇಕು ಅಂತೇಳಿ ಕೇಸ್ ಹಾಕಿದರು ಕೋರ್ಟಲ್ಲಿ. ಆ ಕೋರ್ಟಲ್ಲಿ ಕೇಸ್ ನಡೀತಾ ಇರಬೇಕಾದ್ರೆ 2019ರಲ್ಲಿ ಕೇಸ್ ಕ್ಲೋಸ್ ಆಯಿತು. ಯಾಕೆಂತ ಹೇಳಿದ್ರೆ ಆ ಜಾಗ ಪೈಸಾರಿ ಜಾಗ ಅದು ಅವ್ರಿಗೆ ಸಂಬಂಧಪಡೋದಿಲ್ಲ ಅಂತ ಹೇಳ್ಬಿಟ್ಟು ಕೇಸೇ ಆ ಕೋರ್ಟ್ ಆ ಕೇಸನ್ನ ರಿಜೆಕ್ಟ್ ಮಾಡಿ ಕಳಿಸಿದ್ರು. ಅದರ ನಂತರ 2019 ನಂತರ ಆರೋಗ್ಯ ಇಲಾಖೆಯವರ ಅಸಡ್ಡೆಯಿಂದ ಅವರು ಯಾವುದೇ ರೀತಿಯ ಕಾಮಗಾರಿನ ಮುಂದುವರಿಸದಿರೋ ಕಾರಣ ಆ ಜಾಗ, ಆ ಮನೆ, ಆ ಬಿಲ್ಡಿಂಗ್ ಹಂಗೆ ಬಿದ್ದಿತ್ತು. ಸುಮಾರು 12,20,000 ರೂಪಾಯಿ ಸರ್ಕಾರದಿಂದ ಕೂಡ ಆ ಬಿಲ್ಡಿಂಗಿಗೆ ಅವರ ಅದಾಗಲೇ ಅವರು ವೆಚ್ಚ ಮಾಡಿದರು ಕೂಡ ಆ ಬಿಲ್ಡಿಂಗ್ ಹಾಗೇ ಇತ್ತು. ಈಗ ಒಂದು 10-20 ದಿವಸ ಹಿಂದೆ ನಮಗೆ ಬೇಕಾಗಿದೆ